ಅದೇ ಎಡ್ಗರ್ ಕೈಸಿ ಹತ್ರ ಒಂದು ಹೆಂಗಸು ಯುವತಿ, ಅವಳು ಕೂಡ ಅದೇ ಥರ ಹೋಗಿರ್ತಾಳೆ, ಅವಳಿಗೆ ಏನೇನೋ ಸಂಕಟಗಳು, ಅದಕ್ಕೆಲ್ಲ ಉತ್ತರ ಕೊಡ್ತಾನೆ. ಜೊತೆಯಲ್ಲಿ ಅದೇ ಸ್ಥಿತಿಯಲ್ಲಿ ಹೇಳ್ತಾನೆ, ನೋಡಿ ಆ ಯುವತಿಯ 2 ಕೈಗಳನ್ನು ಪರೀಕ್ಷೆ ಮಾಡಿ ನೋಡಿ, ತುಂಬ ಸುಂದರವಾಗಿವೆ. ಕೈ ಬೆರಳುಗಳು ಶೇಪ್ ಇರಬೇಕು, ಅದಕ್ಕೆ ಕೈ, ಎಲ್ರಿಗೂ ಕೈ ಇರುತ್ತೆ, ಬೆರಳಿರುತ್ತೆ, ಎಲ್ಲ ಊಟ ಮಾಡೋಕ್ಕಾದೀತು, ಪಾತ್ರೆ ಬೆಳಗೋಕ್ಕಾದೀತು. ಆದರೆ ಒಂದು ಸೌಂದರ್ಯ ಇರುತ್ತದಲ್ಲಿ, ಆ ಸೌಂದರ್ಯ ಇದೆ ಅಂತ ಅವಳ ಕೈನಲ್ಲಿ, ಅಷ್ಟು ಒಳ್ಳೆಯ ಆಕಾರವಂತೆ. ಯಾಕೆ ಬಂತೇನು ಗೊತ್ತೇನೋ, ಅವಳು ತನ್ನ ಹಿಂದಿನ ದಿನದಲ್ಲಿ ಈ ಸ್ಲಮ್ ಏರಿಯಾಗಳಿಗೆಲ್ಲ ಹೋಗಿಬಿಟ್ಟಿದ್ದೆ, ಅಲ್ಲಿರ್ತಕ್ಕಂಥ ಬಡವರನ್ನು ಚೆನ್ನಾಗಿ ತೊಳೆದು ಅವ್ರಿಗೆ ಸ್ನಾನ ಮಾಡಿಸಿ ಸೇವೆ ಶುಶ್ರೂಷೆಗಳನ್ನೆಲ್ಲ ಮಾಡಿ ಆ ಜೀವನನ ಸಾಗಿಸಿದಾಳು ಅವಳು. ಅದಕ್ಕೋಸ್ಕರ ಅವಳ ಕೈ ಬಹಳ ಸುಂದರವಾಗಿದೆ ಅಂತ ಬುದ್ಧ ಹೇಳ್ತಾನೆ. ಬಟ್ಟೆ ದಾನ ಮಾಡಿದರೆ ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಸುಂದರವಾದಂಥ ಶರೀರ ಬರುತ್ತೆ ಅಂತ ಹೇಳ್ತಾನೆ ಅವನು. ಅದರಿಂದ ಈಗಿನ ಜನ್ಮದಲ್ಲಿ ನೀವು ಒಳ್ಳೆ ಬಟ್ಟೆಯನ್ನು ದಾನ ಮಾಡೋಕ್ಕೆ ಶುರು ಮಾಡಿ. ಆದರೆ ಹರ್ಕಲ್ ಬಟ್ಟೆ ಕೊಟ್ಟರು ನಿಮಗೆ ಎಕ್ಸಿಮಾ ಬರುತ್ತೆ, ಅಲ್ಲೆಲ್ಲ ಮೈ ತದ್ದೆಲ್ಲ ಎಲ್ಲ ಇರುತ್ತಲ್ಲ. ಎಷ್ಟೋ ಜನರ ಮೈನಲ್ಲೆಲ್ಲ ಪ್ಯಾಚುಗಳನ್ನು ನೋಡಲ್ವ ನೀವು, ಎಕ್ಸಿಮಾ ಪ್ಯಾಚುಗಳು, ಆಮೇಲೆ ತೊನ್ನು ಗಿನ್ನು ಎಲ್ಲ ಎಷ್ಟು ಅದ್ಭುತವಾಗಿದೆ ಅದು. ಹರ್ಕಲ್ ಬಟ್ಟೆ ಕೊಟ್ಟ ಪರಿಣಾಮ ಅದಲ್ಲ. ಒಳ್ಳೆ ಬಟ್ಟೆನ ದಾನ ಮಾಡಬೇಕು. ಆ ದಾನ ಮಾಡಿ ನಾವು ಒಳ್ಳೆಯವರಾಗೋದಕ್ಕೆ, ಒಳ್ಳೆಯ ಒಂದು ಶರೀರವನ್ನು ತಂದುಕೊಂಡು ಸುಖವಾಗಿ ಬದುಕೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾನೆ ಭಗವಂತ. ಇಟ್ ಇಸ್ ಅನ್ ಅಪಾರ್ಚುನಿಟಿ ಫಾರ್ ಅಸ್ ಟು ಸರ್ವ್ ಆ್ಯಂಡ್ ಬಿ ಬ್ಲೆಸ್ಡ್. ಇನ್ನೊಬ್ಬರಿಗೆ ಸೇವೆ ಮಾಡಿ ನಾವು ಧನ್ಯರಾಗೋದಕ್ಕೆ ಇದೆಲ್ಲ ಒಂದು ಅವಕಾಶ. ಕರ್ಮ ಅಂತ ಹೇಳ್ತಕ್ಕಂಥದ್ದು ಆ ರೀತಿಯಲ್ಲಿ ನಮ್ಮ ವ್ಯಕ್ತಿ ನಿರ್ಮಾಣ ಕಾರ್ಯದಲ್ಲಿ ಪ್ರಧಾನವಾದ ಪಾತ್ರವನ್ನು ವಹಿಸ್ತದೆ. ಒಂದ್ಸಲ ತಾರಕ್ ಅಂತ ಒಬ್ಬ ಹುಡುಗ, 19 ವರ್ಷದ ಹುಡುಗ, ಅವನು ಮಿಸ್ಟರ್ ಸೇನ್ಗುಪ್ತಾ ಅಂತ, ಡಾಕ್ಟರ್ ಸೇನ್ಗುಪ್ತಾ ಅಂತ ಅವನಲ್ಲಿ ಔಷಧ ಕೊಡೋ ಕೆಲಸವೇ, ಕಾಂಪೌಂಡರ್ ಅಂತ ಅರ್ಥ, ಇನ್ನೇನು. ಅಷ್ಟು ಔಷಧ ಕೊಡ್ತಾ ಇದ್ದಾನೆ, ಆದರೆ ಅವನಿಗೊಂದು ಹೊಟ್ಟೆ ನೋವು. ಆ ಹೊಟ್ಟೆ ನೋವನ್ನು ಮಾತ್ರ ಅವನಿಗೆ ವಾಸಿ ಮಾಡ್ಕೊಳ್ಳೋ ಸಾಧ್ಯ ಆಗ್ತಾ ಇಲ್ಲ. ಆ ಡಾಕ್ಟರ್ಗಳಿಗೂ ಸಾಧ್ಯ ಆಗ್ತಿಲ್ಲ, ಏನೇನೋ ಔಷಧಗಳನ್ನ ಕೊಡ್ತಾ ಇದ್ದಾರೆ, ಹೊಟ್ಟೆ ನೋವು ಮಾತ್ರ ವಾಸಿ ಆಗೋದಿಲ್ಲ. ಹೊಟ್ಟೆ ನೋವು ಏನೋ ಒಂದು ಸ್ವಲ್ಪ ಬರುತ್ತೆ ಮತ್ತು ಹೋಗುತ್ತಲ್ಲ, ಅದೇನೋ ಎಷ್ಟೋ ಪರವಾಗಿಲ್ಲ, 2 ದಿವಸ ಇರುತ್ತೆ, 3 ದಿವಸ ಇರುತ್ತೆ, ಹೋಗುತ್ತೆ, ಪರವಾಗಿಲ್ಲ. ಇದು ನಿರಂತರವಾಗಿ ಹೊಟ್ಟೆ ನೋವು ಇರುತ್ತೆ ಅಂತ ಹೇಳಿದ್ರೆ ಪ್ರಾಣ ತಿಕ್ಕೊಂಡ್ಬಿಡ್ತಾನೆ ಅವನು. ಮೊನ್ನೆ ತಾನೇ ನಮ್ಮದು ತೋಟದ ಹುಡುಗ ಒಬ್ಬ ಕೇಳಿದೆ, ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ತಂದೆ ಇಲ್ಲ ಸ್ವಾಮಿ ಅಂತಂದ. ಎಲ್ಲ ಏನಾಯ್ತು? ಅವನಿಗೊಂದು ಹೊಟ್ಟೆ ನೋವು ಬಂದುಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಹೊಟ್ಟೆ ನೋವು ಬಂದರೆ ಆತ್ಮಹತ್ಯೆ ಕೂಡ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂತಂದರೆ ವಾಸಿ ಆಗದೆ ಇದ್ರೆ ಆ ಹೊಟ್ಟೆ ನೋವು ಯಾಕೆ ಸಹಿಸ್ಕೊಳ್ಳೋದು? 24 ಗಂಟೆ ಒಳಗಡೆ ಇರುತ್ತಲ್ಲ, ಅದು ತೊಂದರೆ ಕೊಡ್ತಾನೆ ಇರುತ್ತೆ. ನೋಡೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಎಷ್ಟು ಕಷ್ಟ ನೋಡಿ. ಅಂಥದ್ದೊಂದು ಹೊಟ್ಟೆ ನೋವು ಅವನಿಗೆ. ಯಾತಕ್ಕೆ ಏನು ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಆದರೆ ಅವನ ಪುಣ್ಯಕ್ಕೆ ಏನಾಗಿದೆ ಅಂತಂದರೆ, ಅವನ ಪುಣ್ಯಕ್ಕೆ ಏನಾಗಿದೆ ಗೊತ್ತೇನೋ, ಒಂದು ಸಲ ಒಬ್ಬ ಜ್ಞಾನಿ ಅವನಿಗೆ ಸಿಗ್ತಾನೆ. ಆ ಜ್ಞಾನಿ ಕೂಡ ಹೇಗೆ ಸಿಗ್ತಾನೆ ಅಂತಂದರೆ, ಅವನು ಈ ಹೊಟ್ಟೆ ನೋವಿನಿಂದ ಹೊಟ್ಟೆ ನೋವು ತಾಳಲಾರದೆ ಮೂರ್ಛಿತವಾಗಿ ಬಿದ್ದೋಗ್ಬಿಡ್ತಾನೆ, ಒಂದು ಕಡೆ ಬಿದ್ದೋಗ್ಬಿಡ್ತಾನೆ. ಆ ಸಮಯಕ್ಕೆ ಸರಿಯಾಗಿ ಅವನ ಪುಣ್ಯದ ಒಂದು ಇದು ತೆರೆದಿತ್ತು ಅಂತ ಕಾಣುತ್ತೆ. ಒಬ್ಬ ಜ್ಞಾನಿ ಸಿಗ್ತಾನೆ, ಒಳ್ಳೆ ಶ್ರೇಷ್ಠ ವ್ಯಕ್ತಿ ಸಿಗ್ತಾನೆ. ಅವನು ಉಪಚಾರ ಮಾಡಿ ಎಬ್ಸಿ ಆಮೇಲೆ ಅವನ ಹಣೆಗೆ ಕುಂಕುಮ ಹಚ್ಚಿ ತಿಳ್ಕೊತಾನೆ ತನ್ನ ದೇವಿಯನ್ನು. ಅವನ ದೇವಿ ಆರಾಧಕ, ಅವನು ದೇವಿಯನ್ನು ಕೇಳ್ಕೊತಾನೆ ಯಾತಕ್ಕೋಸ್ಕರ ಹೀಗಾಗ್ತಾ ಇದೆ ಅಂತ. ಆದರೆ ದೇವಿ ಹೇಳ್ತಾಳೆ, ಇವನು ತನ್ನ ಹಿಂದಿನ ಜನ್ಮದಲ್ಲಿ ತಾಯಿಯ ಹೊಟ್ಟೆ ಒರೆಸಿದ್ದ, ಅದಕ್ಕೆ ಅವನಿಗೆ ಹೊಟ್ಟೆ ನೋವು ಬಂದ್ಬಿಟ್ಟಿದೆ ಅಂತ. ತಾಯಿ ಅಂತಂದ್ರೇನೋ 9 ತಿಂಗಳು ಹೊಟ್ಟೆಗಳು ಹೊತ್ತು, ಆಮೇಲೆ ಹೆತ್ತು, ಆಮೇಲೆ ಸಲಹಿ ಸಾಕಿ ಎಷ್ಟೆಷ್ಟು ಮಾಡಿರ್ತಾಳವಳು. ಆ ಹೊಟ್ಟೆಯಿಂದ ಬಂದ ವ್ಯಕ್ತಿ ಪುನಃ ಅವಳಿಗೆ ಹಿಂಸೆ ಕೊಡ್ತಾ ಇತ್ತು ಅಂತಂದರೆ ಅವಳು ಶಾಪ ಬೇರೆ ಕೊಡಬೇಕಾಗಿಲ್ಲ, ಶಾಪವಾಗಿ ಕೆಲಸ ಮಾಡಿಬಿಟ್ಟಿದೆ. ಅದಕ್ಕೇನು ಪರಿಹಾರ ಅಂತ ಕೇಳ್ಕೊತಾರೆ. ದೇವಿ ಹೇಳ್ತಾಳೆ, ಏನಿಲ್ಲ, ಅದೇ ತಾಯಿಯ ಪಾದಗಳನ್ನು ತೊಳೆದು ನೀರನ್ನು ಕುಡಿದ್ರೆ ವಾಸಿ ಆಗುತ್ತೆ. ಆ ತಾಯಿ ಎಲ್ಲಿದ್ದಾಳೆ ಈಗ? ಅಲ್ಲಿ ಹೋಗಲು ಹುಡ್ಕೋದು. ಅದಕ್ಕೆ ದೇವಿ ಹೇಳ್ತಾಳೆ, ನೋಡು, ಅವಳು ಕೂಡ ಬಹಳ ದುಷ್ಟೆ, ಅವಳು ತನ್ನ ಗಂಡನನ್ನು ತುಳಿದು ಬಿಟ್ಟಿದ್ಲು. ಅದರ ಪರಿಣಾಮವಾಗಿ ಅವಳಿಗೆ 7 ಜನ್ಮ. ಏನು ಕಷ್ಟ ಅಂತಂದರೆ, ಮದುವೆ ಆದ 14ನೇ ದಿವಸಕ್ಕೆ ಗಂಡ ಸತ್ತೋಗ್ಬಿಡ್ತಾನೆ. ಇವಳು ಉಳಿದ ಜೀವನವೆಲ್ಲ ವಿಧವೆಯಾಗಿ ಸಾಯಬೇಕು. ಈಗಿನ ಕಾಲದಲ್ಲಿ ವಿಧವೆ ಆಗೋದಕ್ಕೆ ಸಾಯೋದಕ್ಕೆ ಏನು ಕಷ್ಟ ಇಲ್ಲ. ಯಾಕೆಂತಂದರೆ ವಿಧವೆಯರು ಪುನಃ ಮದುವೆ ಮಾಡ್ಕೋಬೋದು ಅಂತೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ದೇವರಿಗೆ ಹೊಸ ಶಿಕ್ಷೆ ವಿಧಿಸಬೇಕಾಗಿದೆ.
ಆ ಹುಡುಗನಿಗೂ ಕೂಡ ಹಾಗೇನೆ 7 ಜನ್ಮಗಳವರೆಗೆ ಹೊಟ್ಟೆ ನೋವನ್ನು ಅನುಭವಿಸ್ಬೇಕಂತೆ. ಇದು 4ನೇ ಜನ್ಮ ಅಂತೆ. ಅವನಿಗೂ ಅದು 4ನೇ ಜನ್ಮ, ಇವಳಿಗೂ ಅದು 4ನೇ ಜನ್ಮ. ಆದರೆ ಅವಳ ಪಾದೋದಕವನ್ನೇ ಕುಡಿಬೇಕಂತೆ. ಅವಳು ದುಷ್ಟೇ ಆದರೂ ಕೂಡ ತಾಯಿ ತಾನೇ ಅದು ಇಂಪಾರ್ಟೆಂಟ್. ಅದು ಎಷ್ಟು ಅದ್ಭುತವಾಗಿದೆ. ಶಂಕರಾಚಾರ್ಯ ಅದಕ್ಕೆ ಹೇಳ್ತಾರೆ, ಕೆಟ್ಟ ಮಕ್ಕಳಾದ್ರೂ ಹುಟ್ಟಬಹುದು, ಕೆಟ್ಟ ತಾಯಿ ಅಂತ ಎಲ್ಲೂ ಹುಟ್ಟೇ ಇಲ್ಲ ಅಂತ ಹೇಳ್ತಾರೆ. ತಾಯ್ತಾನ ಅಂತ ಹೇಳ್ತಕ್ಕಂಥದ್ದು ಬಹಳ ದೊಡ್ಡದು. ತಾಯಿಗೆ ಹೊಟ್ಟೆ ಉರಿಸಿದಂಥವರಿಗೂ ಹೊಟ್ಟೆ ನೋವು ಬರ್ತದೆ ಅಥವಾ ಏನಾದ್ರು ಕಷ್ಟ ಬರ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಅವಳು ಯಾಕೆ ಹೇಳ್ತಾ ಇದ್ದಾಳೆ? ಜಗನ್ಮಾತೆ ಅವಳು ದೇವಿಯ ಅಂಶ. ಪ್ರತಿಯೊಂದು ತಾಯಿಯೂ ಕೂಡ, ಪ್ರತಿಯೊಬ್ಬ ತಾಯಿಯೂ ಕೂಡ ದೇವಿಯ ಒಂದೊಂದು ಅಂಶ. ಅದು ಪ್ರತಿಯೊಬ್ಬ ತಾಯಿಯೂ ಕೂಡ ಜಗನ್ಮಾತೆಯ ಒಂದೊಂದು ಅಂಶ. ಆದ್ರಿಂದ ತಾಯಿಯನ್ನ ದೇವಿ ಹಾಗೆ ಜಗನ್ಮಾತೆ ಹಾಗೆ ಕಾಣಬೇಕಾಗ್ತದೆ. ಅದು ಬಹಳ ಅದ್ಭುತವಾದಂಥ ಒಂದು ವಿಚಾರ. ಅದನ್ನು ನಿಧಾನಕ್ಕೆ ಹೇಳಬೇಕು, ಅದ್ರ ಕುರಿತಾಗಿ. ಈಗ ಏನಾಗುತ್ತೆ, ಆ ತಾಯಿ ಇಂಥವ್ರ ಮನೇಲಿ ಹುಟ್ಟಿದಾಳೆ, ಅಲ್ಲೋಗಿ ಕೇಳಿದ್ರೆ ಅವಳು ಒಪ್ಕೋತಾಳೆ ಅಂತ. ಆ ಹುಡುಗ ಅದೇ ಥರ ಅವಳ ಮನೆಗೆ ಹೋಗ್ತಾನೆ, ಅವಳು ಕೇಳ್ಕೊತಾನೆ, ಅವಳು ಕೂಡ ಒಪ್ಕೋತಾಳೆ, ಪಾದೋದಕ ಕುಡಿತಾನೆ. ಇನ್ನೊಂದು ವಿಚಾರ ಕೂಡ ಹೇಳಿದಾಳೆ ದೇವಿ, ಏನಂತಂದ್ರೆ ಅವಳ ಎಂಜಲು, ಊಟ ಮಾಡಿದ ಎಂಜಲು ಇರುತ್ತಲ್ಲ, ಅದನ್ನ ತಾಯ್ತ ಕಟ್ಕೊಂಡು ಇದು ಕಟ್ಕೋಬೇಕು ಅಂತ, ಕೈ ಕಟ್ಕೋಬೇಕು ಅಂತ. ತಾಯ್ತ ಅನ್ನೋದು ಗೊತ್ತಲ್ಲ, ಅದನ್ನು ಬೇರೆ ಕಟ್ಕೋಬೇಕು ಅಂತ ಬೇರೆ ಹೇಳಿದಾಳೆ ದೇವಿ. ಕಾಲು ತೊಳೆದು ನೀರು ಕುಡಿತಾನೆ, ಆಮೇಲೆ ಎಂಜಲನ್ನ ತೆಗೆದು ತಾಯ್ತ ಮಾಡಿ ಕಟ್ಕೋತಾನೆ. ಹೊಟ್ಟೆ ನೋವು ಸಂಪೂರ್ಣ ವಾಸಿ. ಕೆಲವು ದಿವಸ ಆದಮೇಲೆ ಪುನಃ ಕಾಣಿಸ್ಕೊಳ್ತದೆ, ಪುನಃ ಹೋಗಿ ಪಾದೋದಕ ಕುಡಿತಾನೆ, ಪುನಃ ವಾಸಿ. ಈ ಕರ್ಮ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಭಯಂಕರವಾಗಿದೆ ನೋಡಿ. ಅದಕ್ಕೆ ನಮ್ಮ ಋಷಿಮುನಿಗಳು ಯಾರ್ಯಾರು, ಹೆಂಗಸರು ಅಂದರೆ ಹೆಂಗಸರು, ಗಂಡಸರು ಅಂದ್ರೆ ಗಂಡಸರು, ಮಕ್ಕಳು ಅಂದ್ರೆ ಮಕ್ಕಳು, ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಹೇಗೆ ನಡ್ಕೊಳ್ಬೇಕು ಹಾಗಾಗಿ ನಡ್ಕೊಳ್ಬೇಕು ಅಂತ ಅನ್ನೋದನ್ನೆಲ್ಲ ಹೇಳಿದ್ದಾರೆ. ನಾವು ಎಚ್ಚರ ತಪ್ಪಿ ಬೇಕಂತ ಹಾಗೆ ನಡ್ಕೊಂಡ್ಬಿಟ್ಟು ಬೇಕಾದಾಗ ಕರ್ಮ ಬರ್ತದೆ, ಅನುಭವಿಸ್ಬೇಕಾಗುತ್ತೆ ನೋಡಿ. ಆದ್ರಿಂದ ಕರ್ಮವನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತದೆ. ಮನಸ್ಸು, ಮಾತು, ಕೃತ್ಯ, ಈ 3ರಿಂದ ನಮ್ಮಲ್ಲಿ ಕರ್ಮ ನಡೀತಾನೇ ಇರುತ್ತೆ. ಮನಸ್ಸಲ್ಲಿ ನಾವು ಬೈತಾ ಇರ್ತೀವಿ ಯಾರ್ಯಾರಿಗೂ, ಹೌದಾನೆ? ಮನಸ್ಸಲ್ಲಿ ಬೈಯೋಷ್ಟು ಯಾರೋ, ಯಾಕೆಂದ್ರೆ ಕೋಪ ಬಂದ್ಬಿಡುತ್ತೆ ನೋಡಿ, ತಡ್ಕೊಳಕ್ಕಾಗೋದಿಲ್ಲ. ಮನಸ್ಸಲ್ಲಿ ಬೈತಾ ಇರ್ತೀವಿ, ಕರ್ಮ ಮಾಡ್ತಾ ಇರ್ತೀವಿ, ಅದು ವಾಪಸ್ ನಮಗೆ ಹೊಡಿತಾ ಇರುತ್ತೆ. ಬಾಯಿನಲ್ಲಿ ಎದ್ವಾತದ ಹೊಡಿತಾ ಇರ್ತೀವಿ, ಅದು ನಮಗೆ ಹೊಡಿತಾ ಇರ್ತದೆ. ಕೈನಲ್ಲೂ ಕೂಡ ಹೊಡಿತಾ ಇರ್ತೀವಿ, ಅದನ್ನ ವಾಪಸ್ ಹೊಡಿತಾ ಇರ್ತದೆ. ಈಗ ನಾವು ಹೇಳಿ ತಿಂತಾ ಇರ್ತೀವಿ. ಆಮೇಲೆ ನಾವು ಕಲಿತೇವೆ ಆ ಥರದ್ದು ಯಾವುದು ಮಾಡಬಾರ್ದು. ಭದ್ರಂಕರ್ಣೇ ವಿಷ್ಣು ಯಾಮದೇವಾ, ಎಲ್ಲ ಒಳ್ಳೆದನ್ನೇ ಕೇಳೋಣ, ಒಳ್ಳೆದನ್ನೇ ಮಾತಾಡೋಣ ಅಂತ ಹೇಳ್ತಕ್ಕಂಥ ಪಾಠ ಕಲಿತೀವಿ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು, ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಕಷ್ಟದಿಂದ ಪಾರಾಗಲಿ, ಎಲ್ಲರೂ ಯಾರಿಗೂ ಕಷ್ಟ ಬರೋದು ಬೇಡ, ಅವರಿಗೂ ಒಳ್ಳೇದಾಗಲಿ, ಇವರಿಗೂ ಒಳ್ಳೇದಾಗಲಿ, ನಾಯಿ ಮರಿಗೂ ಒಳ್ಳೇದಾಗಲಿ, ಹಾವು ಮರಿಗೂ ಒಳ್ಳೇದಾಗಲಿ. ಜನ್ಮಾಂತರದ ಒಂದು ಸಂಪರ್ಕ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ನಿಗೂಢವಾದ್ದು, ಯಾರಿಗೂ ಗೊತ್ತಾಗೋದಿಲ್ಲ. ಒಂದ್ಸತಿ ಏನಾಗಿದೆ, ಕಾಶಿನಲ್ಲಿ ಒಬ್ಳ ತಾಯಿ, ಅವಳು ಕಾಯಿಲೆ ಬಿದ್ದುಬಿಟ್ಟಿದ್ದಾಳೆ. ಮಗನ ಹತ್ರ ಹೇಳ್ತಾಳೆ, ನೋಡಪ್ಪ ಸ್ವಲ್ಪ ಗಂಗಾ ಜಲ ತಗೊಂಡು ಬಾ. ಅವ್ನು ಗಂಗಾ ಜಲ ತಗೊಂಡು ಬರ್ತಾನೆ, ಒಂದು ಬಿಂದಿಗೆ ತುಂಬ ತಗೊಂಡ್ಬರ್ತಾನೆ. ಅದನ್ನು ಪರೀಕ್ಷಿಸಿ ನೋಡಿದ್ರೆ ಒಳಗಡೆ ಏನೋ ಒಂದು ಹರಿದಾಡ್ತಾ ಇದೆ. ಏನಪ್ಪ ಅಂತ ತೆಗೆದು ನೋಡಿದ್ರೆ ಅದೊಂದು ಮೊಸಳೆ ಮರಿ, ಪುಟ್ಟ ಮರಿ. ಅವ್ನು ಬಿಂದಿಗೆಯಲ್ಲಿ ತುಂಬ್ಕೊಂಡು ಬಂದ್ಬಿಟ್ಟಿದೆ. ನಾವು ನೋಡಿದ್ರೆ ಮೊಸಳೆ ಮರಿ ಅಂತ ಯಾವಾಗ ಗೊತ್ತಾಯಿತು, ಅದಕ್ಕೆಲ್ಲ ಕ್ರಿಮಿ ಕೀಟ ಎಲ್ಲ ಕೊಟ್ಟು ಸ್ವಲ್ಪ ಹಾಗೆ ಬೆಳೆಸ್ತಾರೆ, ಅದು ದೊಡ್ಡದಾಯಿತು. ಆ ಹೊತ್ತಿಗೆ ಸರಿಯಾಗಿ ಏನಾಗಿದೆ, ಇಟಲಿ ಕಡೆಯಿಂದ ಒಬ್ಬ ಮನುಷ್ಯ, ಹೀಗೆ ಎಷ್ಟೋ ಜನ ಕಾಶಿ ನೋಡೋಕೆ ಬರ್ತಾರಲ್ಲ, ಬಂದಿದ್ದ. ಅವರಿಗೆ ಈ ಮನೆಯವ್ರ ಪರಿಚಯ ಆಯಿತು. ಅದು ಹೇಗೆ ಪರಿಚಯ ಆಯಿತು ಗೊತ್ತಿಲ್ಲ, ಕರ್ಮಾಂತರ, ಜನ್ಮಾಂತರ ಕರ್ಮಾಂತರ ಪರಿಚಯ ಆಯಿತು. ಅಲ್ಲಿ ಅಲ್ಲಿ ಒಂದು ಸಣ್ಣ ಒಂದು ಪಾಂಡ್, ಒಂದು ಸಣ್ಣ ಏನು ಹೇಳ್ತಾರೆ ಪಾಂಡಿಗೆ ಕೊಳ ಮಾಡಿಬಿಟ್ಟಿದ್ದೆ. ಅದರೊಳಗೆ ಆ ಮೊಸಳೆನ ಇಟ್ಕೊಂಡು ಸಾಕಿದ್ದಾರೆ. ಸಾಕಿದ ಮೊಸಳೆ ನೋಡ್ಬಿಟ್ಟಿದ್ದೆ. ಆ ಇಟಲಿಯವನು ಹೇಳ್ತಾನೆ, ಇದನ್ನು ನನಗೆ ಕೊಟ್ಬಿಡಿ, ನಾನು ಇಟಲಿಗೆ ತಗೊಂಡು ಹೋಗ್ತೀನಿ, ನಮ್ಮಲ್ಲಿ ಮೊಸಳೆನೇ ಇಲ್ಲ, ಇದೊಂದು ಪ್ರದರ್ಶನಕ್ಕೆ ಭಾಳ ಚೆನ್ನಾಗಿರುತ್ತೆ, ನಮ್ಮ ಝೂನಲ್ಲಿ ಇಟ್ಬಿಡ್ತೀವಿ ನಾವು ಅಂತ. ಆಗ ಅವರು, ನಮಗೂ ಹಣ ಬೇಕಾಗಿತ್ತು, ಅವರಿಗೂ ಹಣ ಬೇಕಾಗಿತ್ತು, ಅದಕ್ಕೋಸ್ಕರ ಮಾರ್ಬಿಡ್ತಾರೆ. ಅದನ್ನು ಬೇಕಾದಷ್ಟು ಹಣ ಬರುತ್ತೆ. ಅವಳಿಗೆ ಕಾಯಿಲೆ ವಾಸಿ ಮಾಡ್ಕೊಳ್ಳೋದಕ್ಕೆ ಹಣ ಸಾಕಾಗುತ್ತೆ. ಅವಳದ್ದೇನೋ ಸ್ವಲ್ಪ ಸುಕೃತ ಇರಬೇಕು ಅಂತ ಕಾಣುತ್ತೆ. ಈ ಮೊಸಳೆ ಮೂಲಕ ಅದು ಸ್ವಲ್ಪ ಹಣ ಸಿಕ್ತು ಇರಲಿ ಅಂತೂ ಆ ಮೊಸಳೆ ತಗೊಂಡು ಹೊರಟೋಗ್ಬಿಡ್ತಾನೆ. ಅದು ಝೂಗೆ ಹಾಕ್ತಾನೆ. ಎಲ್ಲರಿಗೂ ಭಾಳ ಆನಂದ ಆಗುತ್ತೆ, ಭಾಳ ಜನ ಬಂದು ನೋಡ್ತಾರೆ, ಸಂತೋಷ ಪಡ್ತಾರೆ. ಹೀಗೆ 70 ವರ್ಷಗಳು ಕಳೆದ್ವು. 8 ವರ್ಷ ಬದುಕಿದೆ ಆ ಮೊಸಳೆ. ಆಗ ಏನಾಗಿದೆ, ಅದರ ಆ ಒಸಡಿನಲ್ಲಿ ಒಂದು ಹುಣ್ಣು ಬಂದ್ಬಿಟ್ಟಿದೆ. ಆ ಪೀರಿಯಡ್ನಲ್ಲಿ ಯಾವಾಗ ಹುಣ್ಣು ಬಂತು, ಅದು ತಿನ್ನೋದಕ್ಕಾಗಲಿಲ್ಲ ಏನನ್ನೂ, ಅದಕ್ಕೋಸ್ಕರ ಇನ್ನೇನು ಸಾಯೋದ್ರಲ್ಲಿ ರೆಡಿ ಆಗಿತ್ತು. ಅಷ್ಟೊತ್ತಿಗೆ ಅಲ್ಲಿ ಪ್ರಾಣಿ ತಜ್ಞರೆಲ್ಲ ಇರ್ತಾರೆ ನೋಡಿ, ಔಷಧ ಕೊಡೋರು, ವೆಟರ್ನರಿ ಇತ್ಯಾದಿ ಡಾಕ್ಟರ್ಸ್ ಎಲ್ಲ ಇರ್ತಾರೆ ನೋಡಿ. ಅವರು ಅದನ್ನೆಲ್ಲ ಆಪರೇಷನ್ ಮಾಡಿ ಮದ್ದು ಕೊಟ್ಟು ಅದನ್ನು ವಾಸಿ ಮಾಡಿ ಅದನ್ನು ಕಾಪಾಡ್ಕೋಬೇಕು ಅಂತ ಇಷ್ಟಪಡ್ತಾರೆ. ಆದರೆ ಅದೇನು ಮಾಡ್ತದೆ, ಅರ್ಗಿಸ್ ಒಪ್ಪೋದಿಲ್ಲ. ಮುಖನ ಆ ಕಡೆ ಈ ಕಡೆ ಅಲ್ಲಾಡಿಸ್ಬಿಟ್ಟು ಇಂಜೆಕ್ಷನ್ ಕೊಡೋಕ್ಕೆ ಬಿಡದೇನೆ, ಆಪರೇಷನ್ ಮಾಡೋಕ್ಕೆ ಬಿಡದೇನೆ ಅದು ಹಾಗೇ ಇರುತ್ತೆ. ಈ ಥರ ಕಷ್ಟಪಡ್ತಾ ಇದೆಯಲ್ಲ
ಅದಕ್ಕೆ ಈ ಸಂಕಟ ಪಡುವ ಪ್ರಾಣಿನೇ ಯಾತಕ್ಕೆ ಇಟ್ಕೊಂಡದು ಅಂತಂದ್ಬಿಟ್ಟಿದೆ, ಅದನ್ನು ಗುಂಡಿಟ್ಟು ಕೊಂದುಬಿಡೋಣ, ಬೇಗ ಮುಗಿದೋಗ್ಬಿಡ್ತದೆ ನೋವು. ಆ ನೋವು ಸಹಿಸೋಕ್ಕಾಗಲ್ಲ ಇವರಿಗೆ, ಅದು ನೋವು ಪಡೋದನ್ನು ಇದಕ್ಕೆ ಇವರು ಸಹಿಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಗುಂಡಿಟ್ಕೊಳ್ಳೋಣ ಅಂತ. ಯಾವ್ದು ಕೊಲ್ಲೋಣ ಅಂತಂದರೆ ಜನವರಿ 1ನೇ ತಾರೀಕು ಒಳ್ಳೆ ದಿನ. ಯಾಕೆಂತಂದರೆ ಅವತ್ತು ಬಾಕಿ ಉಳಿದವ್ರು ಯಾರು ಬರೋದಿಲ್ಲ, ಅವತ್ತು ಝೂಗೆ ರಜಾ, ಆವತ್ತು ಜನಗಳು ಯಾರು ಬಂದಿರಲ್ಲ, ಇದನ್ನು ಗುಂಡಿಟ್ಟು ಕೊಂದುಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ಆವತ್ತು ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಆವತ್ತಿಗೆ ಸರಿಯಾಗಿ ಒಬ್ಬ ಸಾಧು ಅಲ್ಲಿ ಬಂದ್ಬಿಟ್ಟ. ಅವ್ನು ಬಂದ್ಬಿಟ್ಟು ದಯವಿಟ್ಟು ಇದನ್ನು ಕೊಲ್ಲಬೇಡಿ, ನಾನು ಅದನ್ನು ಮಾತಾಡ್ತೀನಿ ಅಂತೇಳಿ ಹೋಗ್ಬಿಟ್ಟಿದ್ದೆ. ಆ ಮೊಸಳೆ ಹತ್ರ ಹೇಳ್ತಾನೆ, ನೋಡು ಸುರೇಖಾ, ನೀನು ಹಾಗೆಲ್ಲ ಹಠ ಮಾಡಬೇಡ, ನೀನು ಇನ್ನೂ ಕೆಲವು ಕಾಲ ಬದುಕಬೇಕಾಗಿದೆ, ನಿನ್ನ ಕರ್ಮನ ಅನುಭವಿಸ್ಬೇಕಾಗಿದೆ. ಆ ಕರ್ಮ ತೀರಿದ ಮೇಲೇ ನೀನು ಸಹಜವಾಗಿ ನೀನು ಪ್ರಾಣ ಬಿಡ್ತೀಯಲ್ಲ, ಆಗ ನಿನ್ನ ಈ ಕರ್ಮ ಎಲ್ಲ ಇದಾಗುತ್ತೆ, ನೀನು ನಿಂಗೆ ಮುಂದೆ ಒಳ್ಳೆ ಸದ್ಗತಿ ಬರುತ್ತೆ, ನೀನು ಒಪ್ಕೋ, ಆಪ್ರೇಷನ್ ಮಾಡ್ಕೊ ಒಪ್ಕೋ ಅಂತ ಹೇಳಿ ತಕ್ಷಣವೇ ಆ ಮೊಸಳೆ ಇವ್ರ ಕಡೆ ಈ ಡಾಕ್ಟರ್ಗಳೆಲ್ಲ ಇದ್ದಾರಲ್ಲ ಈ ಕಡೆ ಹೀಗೆ ಮುಖ ತಿರ್ಕೊಳ್ಳುತ್ತೆ, ರೆಡಿ ಆಗಿದ್ದೀನಿ ಅಂತ ಹೇಳುವಾಗೆ. ತಕ್ಷಣ ಅದನ್ನು ಆಪ್ರೇಷನ್ ಮಾಡ್ಕೊ ಎಲ್ಲ ರೆಡಿ ಮಾಡ್ಕೊತಾರೆ. ಆಪ್ರೇಷನ್ ಒಪ್ಕೊಂಡ್ಬಿಡುತ್ತೆ, ಸುಮ್ಮನೆ ಬಿಡುತ್ತೆ, ಆಪ್ರೇಷನ್ ಆಯಿತು, ಆಮೇಲೆ ಅದು ಬದುಕುತ್ತೆ. ಆಮೇಲೆ ಈ ಸಾಧು ಯಾರಪ್ಪ, ಇವನು ಹೇಗೆ ಬಂದ ಅಂತ ಅಂದ್ಬಿಟ್ಟಿದೆ ಅವ್ನು ಕೇಳ್ಕೊತಾರೆ ಎಲ್ಲರೂ. ಪ್ರಶ್ನವರು ಇವರು ಎಲ್ಲ ಕೇಳ್ತಾರೆ. ದೊಡ್ಡ ಒಂದು ವಿಚಿತ್ರ ನೋಡಿದ್ದು, ಈ ಸಾಧು ಎಲ್ಲಿ ಆ ವಿಠಲಿಗೆ ಈ ಸಾಧು ಹೇಗೆ ಹೋದ ಕೇಳ್ತಾರೆ. ನಿಮ್ಮ ಹತ್ರ ಹೇಗೆ ನೀವು ಅದ್ರ ಹತ್ರ ಹೇಗೆ ಮಾತಾಡಿದ್ರಿ, ಅದಕ್ಕೆ ಹೇಗೆ ಅರ್ಥ ಆಯ್ತು ನೀವು ಹೇಳಿದ್ದು, ಅದು ಏನು ಸಮಾಚಾರ ಸ್ವಲ್ಪ ಹೇಳ್ತೀರಾ ಅಂತ. ಏನಿಲ್ಲ, ನಾನು ಕಾಶಿಯಲ್ಲಿದ್ದಾಗ ನನ್ನ ಹೆಸರು ಶಂಕರ ದೇವ್ ಅಂತ, ನಾನು ಇವಳನ್ನು ಪ್ರೇಮಿಸಿದ್ದೆ, ಇವಳನ್ನು ಮದುವೆ ಮಾಡ್ಕೋಬೇಕು ಅಂತ ನಾನು ಇಷ್ಟಪಟ್ಟರೆ ಇವಳ ತಂದೆ ತಾಯಂದರು ಹೆಚ್ಚು ಹಣ ಬರುತ್ತೆ ಅಂತಂದ್ಬಿಟ್ಟಿದ್ದೆ ಒಬ್ಬ ಮುದುಕಪ್ಪನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಹೊರಟರು. ಅವಳಿಗೆ ತುಂಬ ನಿರಾಶೆ ಆಯಿತು. ಅದಕ್ಕೋಸ್ಕರ ಅವಳು ಗಂಗೆಗೆ ಹಾರಿ ಪ್ರಾಣ ಕಳ್ಕೊಂಡ್ಳು. ಅವಳು ಆ ತರಹ ಆತ್ಮಹತ್ಯೆ ಮಾಡ್ಕೊಂಡಿದ್ರಿಂದ ಅವಳಿಗೆ ಈ ಮೊಸಳೆ ಜನ್ಮ ಬಂದುಬಿಟ್ಟಿದೆ. ಅವಳು ಇಲ್ಲಿಗೆ ಬಂದಿದ್ದಾಳೆ ಅಂತ ನನಗೇನು ಗೊತ್ತಿರಲಿಲ್ಲ. ನಾನು ನನ್ನ ಪಾಡಿಗೆ ನನಗೆ ವಿರಕ್ತಿ ಬಂತು. ಇನ್ನು ಅವಳಿಲ್ದಿದ ಮೇಲೆ ಇನ್ನೆಂಥ ಜೀವನ ಅಂತ ಅಂದ್ಬಿಟ್ಟು ಹಿಮಾಲಯಕ್ಕೆ ಹೋದೆ. ನಾನು ಸನ್ಯಾಸಿಯಾಗಿ ನನ್ನ ತಪಸ್ಸಿನಲ್ಲಿ ನಾನು ನಿರತನಾಗ್ಬಿಟ್ಟೆ. ಹೀಗೆ ತಪಸ್ಸು ಮಾಡ್ತಾ ಇರುವಾಗ ಈ ಹೊತ್ತಿಗೆ ಸರಿಯಾಗಿ ನನ್ನ ಒಳಗಡೆ ಅಂಥ ಪ್ರೇರಣೆ ಆಯಿತು. ಈ ಮೊಸಳೆ ಅಂತ ಹೇಳ್ತಕ್ಕಂಥದ್ದು ಅಲ್ಲಿದೆ, ಇಟಲಿಯಲ್ಲಿ ಇದೆ, ನೀನು ಹೋಗಬೇಕು, ಅವಳನ್ನು ರಕ್ಷಣೆ ಮಾಡಬೇಕು, ಗುಂಡಿಟ್ಟು ಸಾಯಿಸ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ಪ್ರೇರಣೆ ಆಗ್ತಾ ಇದೆ. ನನಗೆ ಪ್ರೇರಣೆ ಆಗ್ತಾ ಬಂತು. ನಾನು ಎಷ್ಟೋ ಅಲ್ಲ, ನನ್ನ ಮನಸ್ಸಿನ ಭ್ರಮೆ ಇದೆ ತಿಳ್ಕೊಂಡ್ರು ಕೂಡ ಅದೇನು ಬಿಡಲಿಲ್ಲ. ಆದ್ದರಿಂದ ನಾನು ಹೊರಡಲೇಬೇಕಾಯಿತು. ಹೊರಟೆ ನನಗೇನು ದಾರಿ ಹುಡ್ಕೊಂಡು ಬರೋದಕ್ಕೆ ಏನೂ ಕಷ್ಟ ಆಗಲಿಲ್ಲ. ಸುಮ್ಮನೆ ನನಗೆ ದಾರಿ ಸಿಗ್ತಾ ಇತ್ತು. ಅಷ್ಟೇ ಅಲ್ಲ, ನನಗೆ ಗಾಡಿ ಬೇಕಾದರೆ ಗಾಡಿ, ದೋಣಿ ಬೇಕಾದರೆ ದೋಣಿ, ಬೋಟ್ ಬೇಕಾದರೆ ಬೋಟ್ ಎಲ್ಲ ಸಿಗ್ತಾ ಇತ್ತು. ನನ್ನನ್ನು ಅಲ್ಲಿಗೆ ತಗೊಂಬಂದು ಈ ಜಾಗಕ್ಕೆ ತಗೊಂಬಂದು ತಲುಪಿಸುವ ಹಾಗೆ ಎಲ್ಲ ಯಾರೋ ಹೇಳಿ ವ್ಯವಸ್ಥೆ ಮಾಡಿದ ಹಾಗೆ ವ್ಯವಸ್ಥೆ ಆಗ್ತಾ ಇತ್ತು. ಬಂದೆ ನಾನು ಸಲೀಸಾಗಿ. ಇವಳ ಹೆಸರು ಸುರೇಖಾ ಅಂತ, ಅದಕ್ಕೆ ನಾನು ಸುರೇಖಾ ಅಂತ ಕರೆದೆ ಅಂತ ಹೇಳ್ತಾನೆ. ನಮಗೆ ಈ ಶರೀರ ಕೊಟ್ಟಿರೋದು ಸರಿಯಾದ ರೀತಿಯಲ್ಲಿ ಬದುಕಿ ಭಗವಂತನ ಕಾಣಬೇಕು ಅಂತ. ಯಾರು ನಮಗೆ ಜನ್ಮವನ್ನು ಕೊಟ್ಟಿದ್ದಾರೋ ಅವನ್ನ ನಾವು ಕಾಣಬೇಕು ಅಂತ. ಈಗ ಮಗು ಹುಟ್ಟಿದ ತಕ್ಷಣ ಬೆಳೆದು ದೊಡ್ಡವರಾದ್ಮೇಲೆ ತಂದೆ ತಾಯಿಗಳನ್ನು ಗುರುತಿಸಿ ನೋಡಿ ಅವ್ರ ಜೊತೆ ಆನಂದವಾಗಿರಬೇಕು ಅಂತ ತಾನೆಪ್ಪ ತಂದೆ ತಾಯಿಗಳು ಹುಟ್ಟಿಸಿರೋದು. ತನ್ನನ್ನು ನೋಡಬೇಕು ಅಂತ. ಆ ಮಗು ಎಲ್ಲ ಆತ್ಮಹತ್ಯೆ ಮಾಡಿಕೊಂಡ್ರೆ ತಂದೆ ತಾಯಿಗಳಿಗೆ ಎಷ್ಟು ಬೇಸರ ಆಗುತ್ತೆ. ಹಾಗೇನೇ ನಾವು ಭಗವಂತನ ಮಕ್ಕಳು, ನಾವು ನಮ್ಮ ಆಯಸ್ಸು ತೀರ್ಬೇಕಾದ್ರೆ ಮೊದಲೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ದೇವರಿಗೆ ಎಷ್ಟು ಕಷ್ಟ ಆಗುತ್ತೆ, ಭಾಳ ಬೇಸರ ಆಗುತ್ತೆ ಅವನಿಗೆ. ಅಲ್ಲದೇನೆ ನಮ್ಮ ಕರ್ಮ ಅಂತ ಹೇಳ್ತಕ್ಕಂಥದ್ದನ್ನು ನಾವು ನಮ್ಮ ಈ ಜನ್ಮದಲ್ಲಿ ಎಷ್ಟರ ಮಟ್ಟಿಗೆ ಮುಗಿಸ್ಬೇಕಾಗಿದೆಯೋ ಅಷ್ಟು ಮಟ್ಟಿಗೆ ಮುಗಿಸ್ಲೇಬೇಕು. ಮದುವೆ ಆದರೂ ಸರಿ, ಮದುವೆ ಆಗದೇ ಇದ್ರೂ ಸರಿ. ಸನ್ಯಾಸಿಗಳು ಕರ್ಮ ಇದೆ. ಈ ಶರೀರ ಅಂತಂದರೆ ಒಂದು ಕರ್ಮ, ಪ್ರಾರಬ್ಧ ಕರ್ಮ ಇದು. ಇದಕ್ಕೆ ಏನೇನು ಬರಬೇಕೋ ಬರ್ತಾ ಇರುತ್ತೆ. ಅದನ್ನೆಲ್ಲ ಬಾಯಿ ಮುಚ್ಕೊಂಡು ಅನುಭವಿಸ್ಬೇಕು. ಏನೋ ಒಂಚೂರು ಪರಿಹಾರ ಇತ್ಯಾದಿ ಮಾಡ್ಕೋಬೋದು ಬೇಕಾದರೆ. ಆದರೆ ಆತ್ಮಹತ್ಯೆ ಅಂತ ಹೇಳ್ತಕ್ಕಂಥದ್ದು ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಅದು ಹೊಸ ಕರ್ಮಕ್ಕೆ ಅವಕಾಶ ಕೊಡ್ತದೆ. ಆಮೇಲೆ ನಾವು ಹೇಡಿಗಳಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ರಿಂದ ಆ ಥರದ್ದು ಹೀನ ಜನ್ಮ ಅಂತ ಹೇಳ್ತಕ್ಕಂಥದ್ದು ಬರ್ತದೆ. ಆ ಮೂಲಕ ಎಲ್ಲ ಪುನಃ ಅನುಭವಿಸೋದಾಗ್ತದೆ, ಪುನಃ ಇನ್ನೊಂದು ಸತಿ ಹುಟ್ಟೋದಾಗ್ತದೆ, ಪುನಃ ಅದೇ ಕರ್ಮವನ್ನು ಮತ್ತೆ ಮುಂದುವರಿಸೋದಾಗ್ತದೆ. ಭಗವಂತನ ಕೃಪೆಯಿಂದ ಮತ್ತು ನಾವು ಅನುಭವಿಸೋದ್ರ ಮೂಲಕ ಆ ಕರ್ಮದ ಒಂದು ಪರಿಣಾಮವನ್ನು ನಾವು ಹೋಗಲಾಡಿಸ್ಕೊಳ್ಬೇಕಲ್ಲದೆ ಈ ಥರ ಹಠ ಮಾಡಿ ಆತ್ಮಹತ್ಯೆ ಮಾಡಿ ಹೋಗಲಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ದರಿಂದ
ಆತ್ಮಹತ್ಯೆ ಆಗಲಿ ಯಾವುದೇ ದುಷ್ಕರ್ಮವನ್ನೇ ಆಗಲಿ ನಾವು ಮಾಡಕ್ಕೆ ಹೋಗಬಾರ್ದು.